ಕರೆ ಹೇಗೆ ಬಂದಿದೆ ನೋಡಿ, ಎಷ್ಟು ಉದ್ದ ಇದೆ ಅಂತ ನೋಡ್ಬೋದು. ಹಲೋ ಸ್ನೇಹಿತರೆ, ನಮಸ್ತೆ. ಪಚ್ಚೋರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾವಿವತ್ತು ತೋಟದಲ್ಲಿದ್ದೀವಿ. ಈ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಾಗೆ ಕಾಳುಮೆಣಸಿಂದೆಲ್ಲ ಕರೆ ಲೈಟಾಗಿ ಬರ್ತಾ ಇದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ. ಹಾಗೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಈ ಸಲ ಕಳೆ ಎಲ್ಲ ಸ್ವಲ್ಪ ಜಾಸ್ತಿ ಬಂದಿದೆ. ನಾನು ಹಿಂದಿನ ಸಲ ಹೇಳಿದಾಗೆ ಇದು ನೋಡಿ, ಈ ರೀತಿ ಬೀಳುಗಳು ಕಾಳುಮೆಣಸಿನ ಬೀಳಿಗೆ ಹಬ್ಕೊಂಡು ಹಾಗೆ ಮೇಲೆ ಹೋಗುತ್ತೆ. ಇದು ಒಂಚೂರು ಈ ಸಲ ಅವಾಯ್ಡ್ ಮಾಡೋದು ಸ್ವಲ್ಪ ಸಮಸ್ಯೆನೇ. ಮೊದಲೆಲ್ಲ ನಮ್ಮ ಕಡೆ ಇರಲಿಲ್ಲ, ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಇವತ್ತಿಂದ ಫುಲ್ಲು ಮೋಡ ಇದೆ, ಮತ್ತು ಬೆಳಗ್ಗೆಯಿಂದನೂ ಫುಲ್ಲು ಮಳೆ ಬರ್ತಾ ಇದೆ. ಇವತ್ತು ಸುಮಾರು 1 ವಾರ ಆಗಿತ್ತು ಮಳೆ ಎಲ್ಲ ಬರದೆ, ಫುಲ್ಲು ಬಿಸಿಲೇ ಇತ್ತು 1 ವಾರದಿಂದನೂ. ನಾವು ಇನ್ನೇನು ನೀರು ಹೊಡಿಬೇಕೆ ಸ್ಟಾರ್ಟ್ ಮಾಡಬೇಕೇನೋ ಅಂತ ಯೋಚನೆ ಮಾಡ್ತಾಯಿದ್ವು, ಅಂಥದ್ರಲ್ಲಿ ಮತ್ತೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇವತ್ತಿಂದ. ಈ ಸಲ ಕಾಳುಮೆಣಸಿನ ಕರೆ ಎಲ್ಲ ಹೇಗೆ ಬಂದಿದೆ ಅಂತ ಅದನ್ನು ನೋಡೋಣ ಬನ್ನಿ. ಹಿಂದಿನ ಸಲ ಈ ಟೈಮ್ ಒಳಗೆ ಕಾಳುಮೆಣಸಿಂದು ಕರೆ ಎಲ್ಲ ಕ್ಲೀನಾಗಿ ಬಂದಿತ್ತು. ಸಾಧಾರಣ ಒಂದು 75ಇಂದ 80% ಒಳಗೆ ಇಷ್ಟೊತ್ತಿನೊಳಗೆ ಬಂದು ಕ್ಲೀನಾಗಿ ಸೆಟ್ ಆಗಿತ್ತು. ಆದರೆ ಈ ಸಲ ಏನಾಗಿದೆ ಅಂದರೆ, ಇನ್ನೂ ಆಲ್ರೆಡಿ 1 ಸ್ಟೆಪ್ಪಿಂದ ಬಂದಿದೆ. ಕೆಲವು ಗಿಡದಲ್ಲಿ ಮಾತ್ರ, ಅದು ಎಲ್ಲ ಗಿಡದಲ್ಲೂ ಬರಲಿಲ್ಲ. ಕೆಲವು ಗಿಡದಲ್ಲಿ ಬರೀ ಇನ್ನೂ ಎಲೆ ಮಾತ್ರ ಚಿಗುರಿದೆ, ಇನ್ನು ಕರೆಯನ್ನು ಬಂದಿಲ್ಲ ನೋಡಿ. ಇದರಲ್ಲೂ ಅಷ್ಟೇ ಲೈಟಾಗಿ ಕಾಳುಮೆಣಸಿನ ಒಂದೊಂದು ಮಧ್ಯ ಬಂದಿದೆ, ಬಿಟ್ಟರೆ ಕಾಳುಮೆಣಸಿನ ತೆನೆ ಅಷ್ಟು ಕ್ಲೀನಾಗಿ ಇನ್ನೂ ಬರಲಿಲ್ಲ. ನನ್ನ ಪ್ರಕಾರ ಈ ಸಲ ಕಾಳುಮೆಣಸು ಸ್ವಲ್ಪ ಫಸಲು ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇನ್ನೂ ಟೈಮ್ ಇದೆಯಲ್ಲ. ಅಂದರೆ ಈ ಸಲ ಮಳೆನೂ ಸ್ವಲ್ಪ ಕಡಿಮೆ ಇತ್ತು, ಮತ್ತು ವಾತಾವರಣದಲ್ಲಿ ಸ್ವಲ್ಪ ಹೀಟು ಸಿಕ್ಕಾಬಟ್ಟೆ ಇತ್ತು, ಹಾಗಾಗಿ ಕರೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಟೈಮಲ್ಲಿ ಕರೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನೋಡಿ. ಕಾಫಿ ಎಲ್ಲ ಕಸಿ ಮಾಡಿದೆ. ಇಲ್ಲಿ ಅಡಿಕೆ ಮಧ್ಯೆ ಒಂದೊಂದು ಕಾಫಿ ಹಾಕಿರೋದು. ನಾವು ಅಡಿಕೆ ಮಧ್ಯೆ ಫುಲ್ ಕಾಫಿ ಹಾಕಿಲ್ಲ, ಇದು ಹಳೆ ತೋಟ ಆಗಿದ್ದರಿಂದ. ನಾವು ಹೊಸದಾಗಿ ಮಾಡೋ ತೋಟಕ್ಕೆ ಅಡಿಕೆ ಮಧ್ಯೆ ಸ್ವಲ್ಪ ಕಾಫಿ ಹಾಕಿದ್ದೀವಿ. ಈ ಕಾಫಿಗೆ ಮೊನ್ನೆ ಒಂದು ಸ್ಪ್ರೇ ಮಾಡಿದ್ದೀವಿ. ಸ್ವಲ್ಪ ಮಿಲಿಬಗ್ ಪ್ರಾಬ್ಲಮ್ ಇತ್ತು. ಇಷ್ಟು ವರ್ಷ ಮಿಲಿಬಗ್ಗಿಂದು ಪ್ರಾಬ್ಲಮ್ ಇರಲಿಲ್ಲ. ಈ ವರ್ಷ ಇದ್ದಕ್ಕಿದ್ದಾಗೆ ಒಂದು ಸ್ವಲ್ಪ ಮಿಲಿಬಗ್ ಪ್ರಾಬ್ಲಮ್ ಬಂದಿದೆ. ಸ್ವಲ್ಪ ಹೀಟ್ ಜಾಸ್ತಿ ಇದ್ದಾಗ ಸ್ವಲ್ಪ ಮಿಲಿಬಗ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದ್ರೂ ಇರ್ಬೋದು. ಮತ್ತು ಕಾಳುಮೆಣಸಿಗೆಲ್ಲೂ ಈ ಸಲ ಬಂದಿಲ್ಲ, ಕಾಫಿಗೆ ಬಂದಿದೆ. ಮತ್ತು ಅದರಿಂದ ಕಾಳುಮೆಣಸಿಗೆ ಏನಾದ್ರು ಸ್ಪ್ರೆಡ್ ಆಗುತ್ತೇನೋ ಅಂತ ಮತ್ತೆ ಕೂಡಲೇ ಮಿಲಿಬಗ್ಗಿಗೆ ಒಂದು ಸ್ಪ್ರೇ ಮಾಡಿದ್ದೀವಿ, ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ದೀವಿ. ಸ್ವಲ್ಪ ಈಗ ರೆಡಿಯಾಗಿದೆ ನೋಡಿ. ಲೈಟಾಗಿ ಈಗ ಬರ್ತಾ ಇದೆ ಕರೆಗಳು. ಇದು ನೋಡಿ, ಇದು ಸ್ವಲ್ಪ ಮೊದಲು ಬಂದಿದ್ದು, ಇದಾಗಲೇ ಸ್ವಲ್ಪ ಸೆಟ್ ಆಗಿದೆ. ಬ್ಲೂ ಕಲರು ಚೇಂಜ್ ಆಗಿದೆ ಇದು ನೋಡಿ. ಇದು ಸಹ ಕಾಳೆ ಕಟ್ಟಿದೆ. ಇದು ಈಗ ಬರ್ತಾ ಇದೆ, ಇನ್ನೊಂದು ಸ್ಟೆಪ್ ಬರಲಿಕ್ಕಿದೆ. ಈಗ ನೆಕ್ಸ್ಟ್ ಎಲ್ಲ ಬಂದಾಗ ಸರಿ ಆಗ್ಬೋದು ನೋಡಿ. ಇದು ಒಂದು ತೆನೆ ಲೈಟಾಗಿ ಬರ್ತಾ ಇದೆ, ಇದಷ್ಟೇ ಕರೆ. ಇನ್ನು ಮ್ಯಾಕ್ಸಿಮಮ್ 70% ಇನ್ನೂ ಕರೆ ಬಂದಿಲ್ಲ ಯಾವುದು ಬಳ್ಳಿಲಿ. ಎಲ್ಲ ಕಡೆನೂ ಹೀಗೆ ಇದೆಯಾ ಏನಂತ ಗೊತ್ತಿಲ್ಲ, ನಮ್ಮ ತೋಟದಲ್ಲಿ ಈ ರೀತಿ ಇದೆ. ನಾವು ಕಾಳುಮೆಣಸಿಗೆ ಕರೆ ಎಲ್ಲ ನಾವು ಕಾಳುಮೆಣಸು ಚಿಗುರೆಲ್ಲ ಚೆನ್ನಾಗಿ ಬರಲಿ ಅಂತ ನಾವು ಒಂದು ಸ್ಪ್ರೇ ಎಲ್ಲ ಕೊಟ್ಟಿದ್ವಿ. ಅಂದರೆ ತುಂಬ ಕಡಿಮೆ ಆಗಲಿಕ್ಕಿಲ್ಲ, ನೋಡಬೇಕು, ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಇದೆ, ನೋಡ್ಬೋದು. ಇನ್ನೂ ಟೈಮ್ ಇದೆ ಬರಲಿಕ್ಕೆ, ಹಾಗಾಗಿ ಬರ್ಬೋದು ಇನ್ನು ಕರೆ. ಮೇಯ್ನಾಗಿ ನಮಗೆ ಈ ರೀತಿ ಚಿಗುರು ಬರ್ತಾ ಇದೆ ಅಂದರೆ ಅದ್ರ ಜೊತೆ ಒಂದೊಂದು ಕರೆ ಬರುತ್ತೆ. ನಾವು ಮೇಯ್ನಾಗಿ ಈ ರೀತಿ ಒಂದೊಂದು ಚಿಗುರು ಬರಬೇಕು ನೋಡಿ. ಈ ರೀತಿ ಎಲೆ ಬಂದಿದೆ, ಇದ್ರ ಪಕ್ಕನೇ ಒಂದು ಕರೆನೂ ಸಣ್ಣಕ್ಕೆ ಬರ್ತಾ ಇದೆ ನೋಡಿ. ಇದೇ ರೀತಿ ಎಲ್ಲ ಬಂಚಸಲ್ಲೂ ಒಂದೊಂದು ಕರೆ ಬಂದರೆ ಕ್ಲೀನಾಗಿ ಕರೆ ಬಂದು ಸೆಟ್ ಆಗುತ್ತೆ, ಆಗ ಫಸಲು ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಬೇಕು ಏನಾಗುತ್ತೆ, ನೋಡೋಣ. ಕರೆ ನೋಡ್ಬೋದು ಎಷ್ಟು ಲಾಂಗ್ ಇದೆ ಅಂತ ನೋಡಿ, ಒಂದೊಂದು ಕರೆಗಳು ಎಷ್ಟು ಉದ್ದ ಇದೆ ಅಂತ. ಕರೆಗಳು ಈ ರೀತಿ ಬರಬೇಕು, ಆಗ ತುಂಬ ಕಾಳು ಕಟ್ಟುತ್ತೆ, ಸ್ವಲ್ಪ ವೆಯ್ಟು ಚೆನ್ನಾಗಿ ಬರುತ್ತೆ, ಸ್ವಲ್ಪ ಮೆಣಸು ಆಗುತ್ತೆ ಆ ರೀತಿ ಆದಾಗ ನೋಡಿ. ಇದು ಕಾಳುಮೆಣಸಿನ ಗಿಡ ನೆಟ್ಟು ಸುಮಾರು ಟೈಮ್ ಆಯ್ತು, ಆದರೆ ಕಟ್ಟಾಕಿಲ್ಲ. ಈಗ ಕಟ್ಟಾಕಲಿಕ್ಕೆ ಕರೆಕ್ಟ್ ಇದೆ. ಈ ಟೈಮಲ್ಲಿ ಹಿಡಿದು ನಾವು ಕರೆಕ್ಟಾಗಿ ಕಟ್ಟಾಕಿದ್ರೆ ಹಾಗೆ ಮರಕ್ಕೆ ಹಮ್ಕೊಂಡು ಹೋಗುತ್ತೆ, ಇಲ್ಲ ಅಂದರೆ ಮತ್ತು ಹಾಗೆ ನೆಲದ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಬಳ್ಳಿ ನೋಡಿ, ಈ ಬಳ್ಳಿನಲ್ಲಿ ಸ್ವಲ್ಪ ಎಲ್ಲ ತೆನೆ ಬಂದಿದೆ ಚೆನ್ನಾಗಿ. ನೀವರಲ್ಲಿ ಒಂದೇನಪ್ಪ ಅಂದರೆ, ಹಿಂದಿನ ವರ್ಷ ಯಾವ ಬಳ್ಳಿನಲ್ಲಿ ಫಸಲು ಚೆನ್ನಾಗಿರುತ್ತೆ, ಈ ವರ್ಷ ಆ ಬಳ್ಳಿನಲ್ಲಿ ಒಂದು 25ಇಂದ 30% ಆದರೂ ಕಡಿಮೆ ಬರುತ್ತೆ. ಕೆಲವೊಂದು ಬಳ್ಳಿನಲ್ಲಿ 50%ವರೆಗೂ ಕಡಿಮೆ ಬರುತ್ತೆ.
ಅದು ಪಣಿಯೂರಲ್ಲಿ ಅದೊಂದು ಮೈನಸ್ ಪಾಯಿಂಟ್, ಅದು ಏನು ಮಾಡ್ಲಿಕ್ಕೆ ಬರಲ್ಲ. ನೋಡಿ ಇದೊಂದು ಅಡಿಕೆ ಮರಕ್ಕೆ ಹಬ್ಸಿದ್ದೀವಿ. ಇದು ನೋಡಿ ತುದಿ ಕಟ್ ಮಾಡಿದ್ದೀವಿ ನಾವು. ಇಲ್ಲಿ ತುದಿ ಕ್ಲೀನಾಗಿ ಕಟ್ ಮಾಡಿದರೆ ಕ್ಲೀನಾಗಿ ಬಳ್ಳಿ ಸ್ಪ್ರೆಡ್ ಆಗಿ ಬರುತ್ತೆ. ಫುಲ್ ಅಡಿಕೆ ಮರ ತುಂಬ ಸುತ್ಕೊಂಡು ಬರುತ್ತೆ. ಕಾಫಿ ನೋಡಿ ಒಳ್ಳೆ ಸೈಜ್ ಬಂದಿದೆ ನೋಡಿ. ಈಗಲೇ ಇಲ್ಲಿ ನೋಡಿ, ಇಲ್ಲಿ ಈಗಲೇ ಒಂಥರ ಹಣ್ಣಾದಾಗಾಗಿ ಕೆಲವೊಂದು ಡ್ರಾಪಿಂಗ್ ಆಗ್ತಾ ಇದೆ. ನೋಡಿ ಇಲ್ಲೇ ಹೇಗೆ ಬಂದಿದೆ ಅಂತ ನೋಡಿ. ಇದು ತೇವಮ್ ಅಂತ ಒಂದು 2-3 ವರ್ಷದಿಂದ ಒಳ್ಳೆ ಫಸಲು ಬಂದಿತ್ತು. ಈ ವರ್ಷನೂ ಫಸಲಿದೆ, ಆದರೆ ಈ ವರ್ಷ ಸ್ವಲ್ಪ ಕಡಿಮೆ ಇದ್ದಾಗ ಕಾಣ್ತಾ ಇದೆ. ಇದು ತೇವಮ್ ಸ್ವಲ್ಪ ಬೇಗ ಕರಿ ಬರುತ್ತೆ. ಇಷ್ಟೊತ್ತಿನ ಒಳಗೆ ಕರೆ ಬಂದು ಸೆಟ್ ಆಗಿರ್ತಿತ್ತು. ಈ ವರ್ಷ ಸ್ವಲ್ಪ ಕಡಿಮೆ ಇದೆ, ಆದರೆ 2-3 ವರ್ಷ ಒಂದೇ ರೀತಿ ಫಸಲು ಕೊಟ್ಟಿದೆ. ಇಲ್ಲಿ ಕಾಫಿ ಗಿಡದ್ದೆಲ್ಲ ಚಿಗುರು ತೆಗಿತಾ ಇದ್ದೀವಿ. ಆಲ್ಮೋಸ್ಟ್ ಮುಗೀತು. ಇಲ್ಲೊಂದು ಸ್ವಲ್ಪ ಇದೆ ಇನ್ನು ಚಿಗುರು ತೆಗಿಲಿಕ್ಕೆ. ಇದಿಷ್ಟು ಮುಗಿದ ಮೇಲೆ ಕಾಳುಮೆಣಸಿನ ಗಿಡ ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.